ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಭೀಕರ ವಿಮಾನ ದುರಂತದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಗಾಯ ಆಗಿರುವಂತಹದ್ದು ಹಾಗೂ ಅನೇಕ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರುವಂತಹದ್ದು. ವಿಮಾನ ನೇರವಾಗಿ ಮೆಡಿಕಲ್ ವಿದ್ಯಾರ್ಥಿಗಳು ಇದ್ದಂತಹ ಹಾಸ್ಟೆಲ್ ಮೇಲೆ ಒಂದು ಪತನ ಆಗಿರುವಂತಹದ್ದು. ಪತನ ಆದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ. ಮತ್ತೆ ಹಾಸ್ಟೆಲ್ ಆಗಿರ್ಬೋದು, ಹಾಸ್ಟೆಲ್ನ ಮೆಸ್ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗುತ್ತೆ. ಮತ್ತೆ ಆ ಸ್ಥಳದಲ್ಲಿ ಕೆಲವು ವಿದ್ಯಾರ್ಥಿಗಳಿರಲಿಲ್ಲ, ಅವರು ಹಾಸ್ಪಿಟಲ್ನಲ್ಲಿದ್ದರು. ಅಂತ ಸಂದರ್ಭದಲ್ಲಿ ಅವರ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂತಹದ್ದು ನೋಡಬಹುದು. ಕೆಲವು ವಿದ್ಯಾರ್ಥಿಗಳು ಈಗಷ್ಟೇ ತಮ್ಮ ಸಾಮಾನುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸುಟ್ಟು ಕರಕಲಾಗಿದೆ. ಅವರು ದಿನನಿತ್ಯ ಬಳಸುವಂತಹ ವಸ್ತುಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಹೋಗಿರುವಂತಹದ್ದು. ಸುಟ್ಟು ಹೋಗಿರುವಂತಹ ಪಾತ್ರೆಗಳನ್ನೇ ಈಗ ತೆಗೆದುಕೊಂಡು ಅವರು ಹೋಗ್ತಾ ಇದ್ದಾರೆ. ಬಹುಮುಖ್ಯವಾಗಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಭಯ್ಯ भैया आपका नाम क्या है? डॉक्टर उमा। उस दिन हादसा हुआ ना, उस टाइम आप कहाँ पे था? आई वॉज एट हॉस्पिटल। उस टाइम इधर नहीं था? नो, आई वॉज नॉट देयर। कितना स्टूडेंट्स उस टाइम मर गए थे? नो आइडिया एक्चुअली। अच्छा, क्या क्या समस्या हुआ है अंदर? आपका कौन सी रूम था, कौन सी फ्लोर में आपका रूम था? माई ब्लॉक वॉज 304 और इट्स कम्प्लीटली डिस्ट्रॉयड। क्या क्या सामान डिस्ट्रॉयड? एवरी डे यूज़ का पूरा सामान था, डॉक्यूमेंट्स थे, घर का सामान था, सब कुछ। फिर स्टडी की बुक्स थी, कपड़े थे, मेरे लैपटॉप्स थे, फ़ोन था एक, सब कुछ डिस्ट्रॉय हो चुका। रूम में अकेले था और कोई फ्रेंड्स? आई हैड 3 फ्रेंड्स विथ मी। वी 3 पीपल शेयर द रूम, बट अभी अकेली नो वन वाज देयर। दे आर ऑल सेफ? दे आर ऑल सेफ है ना? यस। ಇವರು ಏನ್ ರೂಮ್ ನಲ್ಲಿ ಇದ್ರು ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇವರು ಅದೃಷ್ಟವಶಾತ್ ಆ ಘಟನೆ ನಡೆಯುವಂತ ಸಂದರ್ಭದಲ್ಲಿ, ದುರಂತ ನಡೆಯುವಂತ ಸಂದರ್ಭದಲ್ಲಿ ಅವರು ರೂಮ್ ನಲ್ಲಿ ಇರಲಿಲ್ಲ, ಆಸ್ಪತ್ರೆಯಲ್ಲಿದ್ರು. ಈಗ ಉಳಿದಿರ್ತಕ್ಕಂತಹ ವಸ್ತುಗಳನ್ನ ಅವರು ತೆಗೆದುಕೊಂಡು ಬೇರೆಡೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತೆ ಈ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಾಗಿಲ್ಲದೆ ಇರೋದ್ರಿಂದ ಮತ್ತೆ ಅಲ್ಲಿ ಯಾರು ಕೂಡ ವಿದ್ಯಾರ್ಥಿಗಳು ಆ ಕಟ್ಟಡದಲ್ಲಿ ಇರಬಾರದು ಅನ್ನುವಂತ ಸೂಚನೆಯನ್ನ ಸರ್ಕಾರ ಕೂಡ ಕೊಟ್ಟಿದೆ. ಹಾಗಾಗಿ ಅಳಿದುಳಿದ ವಸ್ತುಗಳನ್ನ, ರೂಮ್ ನಲ್ಲಿ ಇದ್ದಂತ ವಸ್ತುಗಳನ್ನ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.